ದಿನಾಂಕ 20/4/2025 ರಾಜಗೋಪಾಲ ಕಡ್ಲಿಕೊಪ್ಪ ಅವರಿಗೆ 65ರ ಅಭಿನಂದನಾ ಸಮಾರಂಭ. ಜಿಬಿ ಪಾಟೀಲ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಿನಾಂಕ 20/4/2025 ವಿಶ್ವಕರ್ಮ ಭವನ, ವಿಜಯನಗರ ಬಡಾವಣೆ, ಗಂಗಿಮಡಿ ಕ್ರಾಸ್, ಗದಗ ಇಲ್ಲಿ ನಡೆಸಲು ವಿಶ್ವಕರ್ಮ ಎಲ್ಲ ಸಂಘಗಳು ಹಾಗೂ ಕಡ್ಲಿಕೊಪ್ಪ ಅವರ ವಿದ್ಯಾರ್ಥಿಗಳು ಮತ್ತು ಅವರ ಬಂಧುಗಳು ತೀರ್ಮಾನಿಸಿದ್ದಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಸಚಿವ ಎಚ್.ಕೆ. ಪಾಟೀಲ್ ಆಗಮಿಸುವರು ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ ಹುಗಾರ, ಎನ್ಕೆಎಸ್ ಟಿವಿ4 ಗದಗ. ವಿಶ್ವಕರ್ಮ ವಿದ್ಯಾಸಂಸ್ಥೆ, ಗದಗ ಜಿಲ್ಲಾ ವಿಶ್ವಕರ್ಮ ಯುವ ಪರಿಷತ್, ವಿಶ್ವಕರ್ಮ ವಸತಿ ಹಾಗೂ ನಿವೇಶನದಾರರ ಸಂಘ ಅಂತೇಳಿ ಅನೇಕ ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕಿ ಆ ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ಗಮನಿಸ್ಬೋದು. ಈಗಾಗಲೇ ಈ ಗಂಗಿಮಡಿ ಭಾಗದಲ್ಲಿ ಈ ಸಮಾಜದ ಸಂಸ್ಥೆಗೆ ವಿಶ್ವಕರ್ಮ ಭವನಗೆ ಜಾಗ ತೆಗೆದುಕೊಂಡು ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಈಗಾಗಲೇ ಕಲ್ಯಾಣ ಮಂಟಪವನ್ನು, ಸಮುದಾಯ ಭವನವನ್ನು ಸಹಿತ ಸರ್ಕಾರದ ನೆರವನ್ನು ತೆಗೆದುಕೊಂಡು ಸಮಾಜದ ಸಂಘಟನೆ ಮೂಲಕವಾಗಿ 2 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಈ ವಿಶ್ವಕರ್ಮ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಭವನದ ಜೊತೆಗೆ ಈ ವಿಶ್ವಕರ್ಮರ ತರಬೇತಿ 5 ಕೆಲಸಗಳು, ಅದು ಸಾಲಿಕೆ ಇರ್ಬೋದು, ಪಂಚಾಯತಿ ಇರ್ಬೋದು ಅಥವಾ ಕಮ್ಮಾರಿಕೆ ಇರ್ಬೋದು, ಇವು ನಶಿಸಿ ಹೋಗ್ತಕ್ಕಂಥ ಕಲೆಗಳು ಕೆಲವು ಸಂದರ್ಭದಲ್ಲಿ ಆಗಿದ್ದಾವೆ. ಗ್ರಾಮೀಣ ಪ್ರದೇಶದಲ್ಲಿ ಆ ಕಲೆಗಳು ಉಳಿತಾ ಇಲ್ಲ. ಅದಕ್ಕೆ ಯುವಕರನ್ನ ಪ್ರೋತ್ಸಾಹಿಸಿ ಆ ಕೆಲಸಗಳಲ್ಲಿ ಈ ಟೆಕ್ನಾಲಜಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೆಲಸ ಮಾಡ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಿತ ಅದು ಸಹಾಯವನ್ನು ಬೇಡ್ತದೆ. ಆ ನಿಟ್ಟಿನೊಳಗೆ ಹೊಸ ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಈ ವಿಶ್ವಕರ್ಮರ ಈ ಕೆಲಸಗಳೇನಿದಾವೆ ಅವುಗಳಿಗೆ ಹೊಸ ಸ್ವರೂಪವನ್ನು ಕೊಟ್ಟು ವಿದ್ಯಾರ್ಥಿಗಳು, ಯುವಜನತೆ ಯಾವ ರೀತಿ ಅದಕ್ಕೆ ಭಾಗವಹಿಸಬಹುದು, ಅವರ ಜೀವನೋಪಾಯಕ್ಕಾಗಿ ಅದು ಯಾವ ರೀತಿ ಅನುಕೂಲತೆ ಆಗಬಹುದು. ನಮಸ್ಕಾರ. ರಾಜಗೋಪಾಲ್ ಕಡ್ಲಿಕೊಪ್ಪ ಅಭಿಮಾನಿ ಬಳಗದಿಂದ ಚಿತ್ರಕಲಾವಿದರಾಗಿ ವಿಜಯ ಕಲಾಮಂದಿರದಲ್ಲಿ ಸೇವೆಯನ್ನು ಪ್ರಾರಂಭಿಸಿ ಆ ವಿಜಯ ಕಲಾಮಂದಿರದ ಪ್ರಾಚಾರ್ಯರಾಗಿ 40 ವರ್ಷಗಳವರೆಗೆ ಕಲಾ ಶಿಕ್ಷಕರಾಗಿ, ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದಂಥ ಹಿರಿಯ ಕಲಾವಿದರಾದಂಥ ಆರ್ ಡಿ ಕಡ್ಲಿಕೊಪ್ಪ ಅವರು 60ನೇ ವಯಸ್ಸಿನಲ್ಲಿ ನಿವೃತ್ತಿ ಹೊಂದಿದರು. ಆ ಸಂದರ್ಭದಲ್ಲಿ ನಿವೃತ್ತಿಯ ಸಮಾರಂಭವನ್ನು ಏರ್ಪಡಿಸುವುದು ಕೊರೋನಾ ಸಂದರ್ಭದಿಂದ ಆಗಿದ್ದಿಲ್ಲ. ಅದಕ್ಕೆ ಅದು ಮುಂದುವರಿತಾ ಬಂದು ಈಗ 65ನೇ ವಯಸ್ಸಿನಲ್ಲಿ ಅವರಿಗೊಂದು ಸನ್ಮಾನ ಸಮಾರಂಭವನ್ನು ಆಯೋಜಿಸಬೇಕಂತ ಯೋಚನೆ ಮಾಡಿಕೊಂಡು ರಾಜಗೋಪಾಲ್ ಕಡ್ಲಿಕೊಪ್ಪ ಅವರ ಅಭಿಮಾನಿ ಬಳಗದವರು, ಅವರ ಎಲ್ಲ ಶಿಷ್ಯವರ್ಗದವರು ನಾಡಿನಾದ್ಯಂತ ಅತ್ಯುತ್ತಮ ಕಲಾವಿದರಾಗಿ ಅವರೆಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಶಿಷ್ಯಂದಿರು ಮತ್ತು ಅವರು ಬಂಧು ಬಳಗದವರು, ಸಮಾಜದವರು, ವಿಶ್ವಕರ್ಮ ಸಮಾಜದ ಕೆಲಸಗಳನ್ನು ಅವರೆಲ್ಲ ಕ್ರಿಯಾಶೀಲರಾಗಿ ಮಾಡ್ತಾ ಇರೋದ್ರಿಂದ ವಿಶ್ವಕರ್ಮ ಸಮಾಜದ ಎಲ್ಲ ಬಂಧು ಬಳಗದವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರಾಜಗೋಪಾಲ್ ಕಡ್ಲಿಕೊಪ್ಪ ಅವರು ಕಲಾ ಸೇವೆಯನ್ನು ಮಾಡುವುದರ ಜೊತೆಗೆ ವ್ಯಾಪಾರಿಗಳಾಗಿ ನಿವೃತ್ತಿಯ ನಂತರ ವ್ಯಾಪಾರಿ ಕ್ಷೇತ್ರದಲ್ಲಿಯೂ ಸಹಿತ ಮುಂದುವರಿದು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ತಮ್ಮ ಅಭಿವೃದ್ಧಿಯ ಜೊತೆಗೆ ಸಾರ್ವಜನಿಕವಾಗಿಯೂ ಅನೇಕ ಕೆಲಸಗಳನ್ನು ಮಾಡ್ತಾ, ಅದು ಮಠಮಾನ್ಯಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಈ ಎಲ್ಲ ರಂಗಗಳಲ್ಲಿ ಸಹಿತ ವಿಶೇಷವಾಗಿ ಆಸಕ್ತಿಯಿಂದ ತೊಡಗಿಕೊಂಡು ಅದಕ್ಕೆ ಸಹಾಯ ಮಾಡ್ತಾ, ಅನೇಕ ಕಲಾವಿದರನ್ನು ಪ್ರೋತ್ಸಾಹಿಸ್ತಾ ಮತ್ತು ಸಮಾಜದ ಅನೇಕ ಒಳಗಾದಂಥವ್ರನ್ನ ಮತ್ತು ಸಮಾಜದಲ್ಲಿ ಅಸಹಾಯಕರನ್ನು, ವಿಶೇಷವಾಗಿ ವಿಶ್ವಕರ್ಮ ಸಮಾಜದಲ್ಲಿ ಅಂಥವ್ರನ್ನ ಗುರುತಿಸಿ ಅವರಿಗೆ ಸಹಕಾರ ನೀಡುವುದರ ಮೂಲಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಲ್ಲದೆ ಈ ವಿಶ್ವಕರ್ಮ ಸಮಾಜದ ಅಭಿವೃದ್ಧಿಗಾಗಿ ಅನೇಕ ಸಂಘ ಸಂಸ್ಥೆಗಳನ್ನು ಹಾಕಿದ್ದಾರೆ. ಗದಗ ಜಿಲ್ಲಾ ವಿಶ್ವಕರ್ಮ ಸಮಾಜದ ನೌಕರ ಕ್ಷೇಮಾಭಿವೃದ್ಧಿ ಸಂಘ, ವಿಶ್ವಕರ್ಮ ನೌಕರರ ಪತ್ತಿನ ಸಹಕಾರಿ ಸಂಘ, ವಿಶ್ವಕರ್ಮ ಮಹಿಳಾ ಪತ್ತಿನ ಸಹಕಾರಿ ಸಂಘ, ಗದಗ ಜಿಲ್ಲಾ ವಿಶ್ವಕರ್ಮ ಸಾಂಸ್ಕೃತಿಕ ಸಂಘ ಹಾಗೂ ಸಾಹಿತ್ಯಿಕ ಸಂಘ, ಗದಗ ಜಿಲ್ಲಾ